ಇನ್ನ ನಮ್ಮ ಭಾಷೆ ನಾವು ಹುಡ್ತಾಗ್ಲೇ ಬಂದಿದ್ದು ಅಮ್ಮ ಅಂತ, ನಾವ್ ಸಾಯ್ಬೇಕಾದ್ರೆ ಅಯ್ಯೋ ಅಮ್ಮ ಅಂತ ಹೊಂಟೋಯ್ತದೆ ಇವತ್ತಿನ. ಈಗ ನನ್ನ ಭಾಷೆಯಲ್ಲಿ ಅಮ್ಮ ಹೊಟ್ಟೆ ಹಸಿ ಅಂದ್ರೆ ಊಟ ಕೊಡಿಸ್ತಾರೆ, ಏನಲ್ಲ ಅಂದ್ರೆ ಜಗಳಕ್ ಬರ್ತಾರೆ, ತಪ್ಪಾಯ್ತಾ ನೋವು ಅಂದ್ರೆ ಬಿಟ್ಬಿಟ್ಟು ಹೊಂಟೋಯ್ತಾರೆ. ಇವತ್ತು ನನ್ನ ಭಾಷೆಯಲ್ಲಿ ಒಂದು 500 ರೂಪಾಯಿ ಸಂಪಾದನೆ ಮಾಡ್ತೀನಿ. ನನ್ನ ಹೆಂಡ್ರಿಗೆ ಮಲ್ಗೆ ಹೂವ ಮಸಾಲೆ ದೋಸೆ ಇದನ್ನೆಲ್ಲ ತಗೊಂಡೋಗಿ ಇಟ್ಬಿಟ್ಟು ಸೊಬಗೆ ಬಾರೆ ನಾಳೆ ಸತ್ತೋಗೋಣ ಅಂದ್ರೆ ಅಯ್ಯೋ ನೀನ್ ಹೋಗಪ್ಪ 4 ದಿವಸ ಮಕ್ಳು ನೋಡ್ಕೊಂಡ್ ಬರ್ತೀನಿ ನಾನು ಅಂತಾರೆ. ಈ ಸಂಪಾದನೆ ಮಾಡಿದ್ರು ಅವ್ರು ಬರಲ್ಲ. ಆದ್ರೆ ನನ್ನ ಭಾಷೆ ಹಂಗಲ್ಲ, ನಡಿಯಪ್ಪ ನೀನಿಲ್ಲ ಅಂದ್ಮೇಲೆ ನಂದೇ ಹಂಗೆ ಕೆಲ್ಸ, ನಡಿ ನೀನ್ ಜೊತೆನೆ ಬರ್ತೀನಿ ಅಂತ. ಇನ್ನ ನಮ್ಮಮ್ಮ 9 ತಿಂಗಳು ಹೊಟ್ಟೆ ಒಳಗೆ ಎತ್ಕೊಂಡಿರ್ತಾಳೆ. ಅಮ್ಮ ಇನ್ನ 1 ತಿಂಗಳು ಇಲ್ಲ ಅಂದ್ರೆ ಆಗಲ್ಲ ಕಣ ಮಗನೆ ಭಾರ ಆದ ಅಂತ ಬಿಟ್ಬಿಡ್ತಾಳೆ. ಆದ್ರೆ ಈ ಅಮ್ಮ ಭೂತಾಯಿ ಮೇಲೆ 90 ವರ್ಷ ನಿಂತಿರ್ತೀವಿ. ನಮ್ಮ ಅಮ್ಮನ್ಗೆ ಏನಾನ ಒಂದ್ಸತಿ ಕಾಲ್ ತಗ್ಲು ಬಿಟ್ರೆ 9 ಸತಿ ಅಮ್ಮ ತಪ್ಪಾಯ್ತು ಅಂತ ನೆನ್ಸ್ಕೊತೀವಿ. ಈ ಅಮ್ಮನ ಮೇಲೆ 90 ವರ್ಷ ನಿಂತಿರು ಉದ್ಗಿತೀವಿ, ಹುಚ್ಚೆ ಹೋಯ್ತೀವಿ, ಬೇಜಾರೇ ಮಾಡ್ಕೊಳಲ್ಲ. ಇವತ್ತು ನಾವ್ ಹೇಳ್ತೀವಿ ನನ್ ಮಗ SLC ಕಣಯ್ಯ, ನನ್ ಮಗಳು PUC ಕಣಯ್ಯ, ಅದಕ್ಕೆಲ್ಲ ಯಾರ್ ಕಾರಣಯ್ಯ? ಈ ತಾಯಿ ಭೂತಾಯಿ ಕಣಯ್ಯ. ನೀನ್ ಊಟ ಮಾಡ್ಬಿಟ್ಟು ಮನೇಲಿ ಮಲಗಿದಾಗ ಬೇಜಾರ್ ಮಾಡ್ಕೊಂಡು ಮೈ ಹೊದ್ಬಿಟ್ಟು ಒಂದ್ಸತಿ ಗೋಡೆಗಳೆಲ್ಲ ಅದಿಕೊಂಡಿದ್ರೆ ನಿನ್ ಮಗ SLCನೂ ಇಲ್ಲ, ಮಗಳು PUCನೂ ಇಲ್ಲ. ನೀನ್ ಈ ರಾಜ್ಯ ನಮ್ಗೆ ಏನ್ ಕೊಟ್ಟಿಲ್ಲ. ಹೊಟ್ಟೆ ತುಂಬಾ ಊಟ ಕೊಟ್ಟೈತೆ, ಮೈ ತುಂಬಾ ಬಟ್ಟೆ ಕೊಟ್ಟೈತೆ, ಮಲ್ಕೊಳ್ಳೋದು ಒಂದು ಪುಟ್ಟು ಮನೆ ಕೊಟ್ಟೈತೆ. ಇದು ಸಾಲದು ಅನ್ನೋದಕ್ಕೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅನ್ನೋ ಒಂದು ಗೌರವನ ಕೊಟ್ಟೈತೆ. ಅಲ್ದಿರ ಜೋಬಲ್ ಬೇರೆ 100 ರೂಪಾಯಿ ಇಟ್ಬಿಟ್ಟು ಹೋಗಯ್ಯ ನಿನ್ ಫ್ರೆಂಡ್ಗೆ ಅರ್ಧ ಕಾಫಿ ಕೊಡ್ಸೋ ಅನ್ನೋ ಒಂದು ತಾಕತ್ತು ಕೊಟ್ಟೈತೆ ಅಂದ್ರೆ ಸಾಕಲ್ವ ಸರ್? ಹಾಕೊಂಡಂಗೆ ನೀನ್ ಯಾವ ರಾಜ್ಯದಲ್ಲಿ ಇರ್ತೀಯ ಆ ರಾಜ್ಯಕ್ಕೆ ಕೃತಜ್ಞತೆ ಸಲ್ಲಿಸು. ನೀನ್ ಆಡೋ ಭಾಷೆನ ಮೊದಲನೇ ಪ್ರೀತಿಸು. ಪರಭಾಷೆ ವಿರೋಧಿಗಳಲ್ಲ ನಾವು.